ಟೈಮಲ್ಲಿ ನಾವು ಇಲೆಕ್ಷನ್ ಮಧ್ಯೆ ಇದ್ದೀವಿ. ಎಷ್ಟು ಹೋರಾಟ ಮಾಡಿ ಭಾಳ ನೆಮ್ಮದಿಯಿಂದ ನಿಮ್ಮ ಜೊತೆಲ್ಲ ಬಂದಿದ್ದೀವಿ. ರಮೇಶ್ಗೆ ನಾವು ಅಭಿಮಾನಿ ಭಾಳ ಆ್ಯಂಡ್ ಮೇಡಮ್ಗೆ ನಾವು ನೋಡಿದ ಒಟ್ಟೊಟ್ಟಿಗೆ ಅಭಿನಂದನೆ. ನಮ್ಮ ಹಳೆಯ ಸ್ನೇಹಿತರು ಸಾರಾ ಗೋವಿಂದ್ ಅವರು ಮತ್ತು MN ಸುರೇಶ್ ಸಾಹೇಬ್ರೆ ಮತ್ತು ದಯಾನಂದ್ ಸಾಹೇಬ್ರೆ ಮತ್ತು ಎಲ್ಲ ಬಂದಿರೋದೆಲ್ಲರಿಗೆ ನಮ್ಮದು ನಮಸ್ಕಾರ, ಶುಭಾಶಯಗಳು. ಆಮೇಲೆ ಈ ಸಮಯ ಅದು ಇದು ಪೋರ್ಟಲ್ ಶುರು ಮಾಡಿದಾರಲ್ಲ, ಇದು ತುಂಬ ಯಶಸ್ವಿ ಆಗಲಿ. ಆಮೇಲೆ ಇವತ್ತು ಈ ಮಾಧ್ಯಮದಲ್ಲಿ ಏನೇನು ಭಾಳ ಸಮಸ್ಯೆ ಬರ್ತಾ ಇರೋದು, ಫೇಕ್ ನ್ಯೂಸು ಎಲ್ಲ ಏನೇನು ಸಮಸ್ಯೆ ಆಗಿದೆ, ಈ ನ್ಯೂಸ್ ನಿಮ್ಮದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತದೆ ಅಂದರೆ ಅದು ಆ ಥರ ಅಂದ್ಕೊಂಡಿದ್ದೀನಿ. ಅಂದರೆ ನಿಮಗೆ ಭಾಳ ಶುಭವಾಗಲಿ, ಭಾಳ ಮುಂದೆ ಹೋಗಲಿ, ಕನ್ನಡಿಗರೆಲ್ಲ ಸೇವೆ ಮಾಡಲಿ. ಆಮೇಲೆ ಒಂದು ಮಾತು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ನಾನು ಕನ್ನಡ ಮೂವಿ ನೋಡಿದ್ದು ಭಾಳ ವರ್ಷ ಮುಂಚೆ ಪೋತೆಯನ ಮಗ ಅಯ್ಯೋ, ಭಾಳ ಮುಂಚೆ ಅದರಲ್ಲಿ ಅದು ನೋಡಿಕೊಂಡು ಭಾಳ ಅದ್ಭುತವಾಗಿ ಮೂವಿ ಇತ್ತು. ಅದೇ ಮೂವಿ ಹಿಂದಿನಲ್ಲಿ ಬಂತು. ಇದರಲ್ಲಿ 10% ಮಾತ್ರ ಕ್ವಾಲಿಟಿ ಇರಲಿಲ್ಲ. ಐ ಹ್ಯಾವ್ ಸೀನ್ ಬಿಕಾಸ್ ಬೋತ್ ದ ಮೂವೀಸ್. ಸೊ ಆಮೇಲೆ ಅವ್ರ ಸಾಹೇಬ್ರ ಮೂವಿ ನೋಡಿದ್ದೀನಿ. ಬಟ್ ಐ ಕ್ಯಾನ್ ನಾಟ್ ಸ್ಪೀಕ್ ಮಚ್ ವ್ಯಾಲ್ ಇನ್ ಕನ್ನಡ, ಬಟ್ ನಮ್ಮ ಇರೋ ತನಕ ಮುಂದೆನೂ ಈ ಕನ್ನಡದ ಭಾಷೆದು, ಕನ್ನಡ ನಾಡದು ಸೇವೆ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಬಾಲಾಜಿ ಅವ್ರಿಗೆ ಮತ್ತು ಮಂಜುನಾಥ್ ಸಾಹೇಬ್ರಿಗೆ ಭಾಳ ಅಭಿನಂದನೆ, ಭಾಳ ಧನ್ಯವಾದ. ನಮ್ಗೆ ಆ ಥರ ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ಅಭಿನಂದಿಸ್ತೀನಿ. ಧನ್ಯವಾದ ಎಲ್ರಿಗೆ ಮತ್ತು ನಮಸ್ಕಾರ ಹೇಳಿ ನಮ್ಮ ಮುಗಿಸ್ತೀನಿ. ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರೆಲ್ಲ ಬಂದಿದ್ದಾರೆ, ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಲಹರ್ಜಿ, ಬೇಗನ ಅವರೇ, ಸಾರಾ ಗೋವಿಂದ್ ಅವರೇ, ದಯಾನಂದ್ ಅವರೇ, ಸುರೇಶ್ ಸರ್, ವೇಲು ಸರ್, ನನ್ನ ಪರಿಚಯ ಹಲವರಲ್ಲಿ ಇದ್ದೀರಾ, ಮಂಜು ಸರ್ ಕಾಣ್ತಾ ಇದ್ದಾರೆ. ಟು ಆಲ್ ಆಫ್ ಯು ಮೀಡಿಯಾದವರಿಗೆ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು. ಈ ಥರ ಒಂದು ಹೊಸ ವಿಷಯ ಶುರು ಆದಾಗ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಎನಿಥಿಂಗ್ ಒಂದು ಹೊಸ ಆರಂಭ ಇದೆಯಲ್ಲ, ಅದು ನಿರೀಕ್ಷೆನ ಹುಟ್ಟಿಸುತ್ತೆ. ಎನಿಥಿಂಗ್ ನ್ಯೂ ಅಂದ್ರೆ ಇಲ್ಲಿವರೆಗೂ ನಡೀದಿರೋದೇನೋ ಇಲ್ಲ ಆಗುತ್ತೆ. ಏನೋ ಯಾವ್ದೊಂದು ಹೊಸ ನಟ ಇರ್ಬೋದು, ಹೊಸ ಡೈರೆಕ್ಟರ್ ಬಂದ್ರೆ ಅಥವಾ ಒಂದು ಹೊಸ ಜೋಡಿ ಸೇರಿದಾಗ ಒಂದು ನಿರೀಕ್ಷೆ ಹುಟ್ಟುತ್ತೆ. ಆ ತರ ಈ ಸಮಯ ನ್ಯೂಸ್ ಅಲ್ಲಿ ಅದೇ ತರ ನಿರೀಕ್ಷೆ ನಮ್ಮೆಲ್ಲರಲ್ಲೂ ಹುಟ್ಟಿದೆ. ಸೊ ವಿ ಆರ್ ಆಲ್ ವೇಟಿಂಗ್ ಈ ಸ್ಟೋರಿ ಹೆಂಗ್ ಅನ್ಫೋಲ್ಡ್ ಆಗುತ್ತೆ ಅಂತ. ಈಗ ನೀವು ರಾಮನಗರಕ್ಕೆ ಹೋದ್ರೆ ಅಲ್ಲೊಂದು ಆಲದ ಮರ ನೋಡ್ತೀರಿ, ಅಷ್ಟು ದೊಡ್ಡ ಇಡೀ ಏರಿಯಾನೇ ಕವರ್ ಮಾಡುತ್ತೆ ಆಲದ ಮರ. ಎಷ್ಟು ದೊಡ್ಡ ಆಲದ ಮರ ಅಂತ ನೀವು ಪಕ್ಕದಲ್ಲೇ ಆ ಬೀಜಗಳನ್ನ ಮಾರ್ತಾರೆ. ಆಲದ ಮರ ಬೀಜ ನೋಡಿದ್ರೆ ಇಷ್ಟೇ ಇರುತ್ತೆ. ಈ ಒಂದು ಸಣ್ಣ ಬೀಜದಿಂದ ಇಷ್ಟು ದೊಡ್ಡದೊಂದು ಆಲಮರ ಮುಂದೆ ಆಗುತ್ತೆ ಅಂತ ಯಾರು ಊಹೆನೆ ಮಾಡಕ್ಕಾಗಲ್ಲ. ಆ ತರ ಒಂದೊಂದು ಹೊಸ ಆರಂಭ. ಮಂಜುನಾಥ್ ಸರ್, ವಿ ಹೋಪ್ ದಿಸ್ ಗ್ರೋಸ್ ಬಿಗ್. ಒಂದು ದೊಡ್ಡ ಆಲದ ಮರ ಹತ್ರ ನಾವೆಲ್ಲರೂ ಆಶ್ಚರ್ಯ ಪಡುವಂತಹ ಒಂದು ಗ್ರೋತ್ ಅನ್ನ, ಒಂದು ಗ್ರೇಟ್ ಸಕ್ಸಸ್ ಸ್ಟೋರಿನ ನಾವೆಲ್ಲರೂ ಎದುರು ನೋಡ್ತಾ ಇದೀವಿ. ಜೊತೆಗೆ ನಮ್ಮ ಬಾಲಾಜಿ ಅವರಿದ್ದಾರೆ. ಈಗ ತುಂಬಾ ಜನ ನನಗೆ ಹತ್ಕೊಂಡ್ ಬರ್ತಿರ್ಬೇಕಾದ್ರೆ ಮಹಾನಟಿ ಶೋ ಬಗ್ಗೆ ಯಾರೋ ಹೊಗಳಿದ್ರು, ಹತ್ಬೇಕಾದ್ರೆ ಇನ್ನೊಬ್ರು ವೀಕೆಂಡ್ ವಿತ್ ರಮೇಶ್ ಬಗ್ಗೆ ಹೇಳಿದ್ರು. ಇದೆಲ್ಲ ಶುರುವಾಗಿದ್ದು ವೀಕೆಂಡ್ ವಿತ್ ರಮೇಶ್ ಮುಂಚೆ ರಾಜಾ ರಾಣಿ ರಮೇಶ್ ಅಂತ ಮಾಡಿದ್ದೆ, ಅದಕ್ಕೂ ಮುಂಚೆ ಪ್ರೀತಿಯಿಂದ ರಮೇಶ್ ಅಂತ ಮಾಡಿದ್ದೆ. ಅದು ಶುರುವಾಗಿದ್ದು ಕಸ್ತೂರಿಯಲ್ಲಿ. ಅದಕ್ಕೆ ಕಾರಣ ಅಲ್ಲಿದಾರಲ್ಲ ಮಿಸ್ಟರ್ ಬಾಲಾಜಿ. ನಾನು ಈ ತರ ಸ್ಟೇಜ್ ಅಲ್ಲಿ ಮಾತಾಡೋದನ್ನ ನೋಡಿ, ಸರ್ ನೀವು ಒಂದು ಶೋ ಮಾಡ್ಲೇಬೇಕು ಅಂತ ಕಸ್ತೂರಿ ಕರ್ಕೊಂಡೋಗಿ ಒಂದು ಶೋ ಕೊಟ್ಟರು. ಅದೇ ಪ್ರೀತಿಯಿಂದ ರಮೇಶ್. ನನ್ನ ಜರ್ನಿ ಸ್ಟಾರ್ಟಿಂಗ್ ಅಲ್ಲಾಯ್ತು. ಥ್ಯಾಂಕ್ ಯು ಬಾಲಾಜಿ. ಸೊ ಆ ಥರ ರೆಕಾರ್ಡ್ ಇರುವಂತ ಬಾಲಾಜಿ ಅವರು, ಮಂಜುನಾಥ್ ಅವರು, ಅವರ ಎಫಿಷಿಯನ್ಸಿ ಅದೆಲ್ಲ ನಮ್ಗೆ ಗೊತ್ತೇ ಇದೆ. ಹಾಗೆ ಇವರಿಬ್ರು ಸೇರ್ತೀಯಾರಂದ್ರೆ ಸರ್ ಬಹಳ ದೊಡ್ಡ ನಿರೀಕ್ಷೆ ಇದೆ. ಗುಡ್ ಲಕ್ ಟು ಬೋತ್ ಆಫ್ ಯು. ಎಲ್ರಿಗೂ ವೇದಿಕೆ ಮೇಲೆ ಬೆಳೆಸಿದಂಥ ನಮ್ಮ ಸಂಸದ ರಾಯಲ್ ಸಿಂಗ್ ಅವರೇ, ಎವರ್ಗ್ರೀನ್ ಹೀರೋ ರಮೇಶ್ ಅವರಿಗೆ ನಯ ನಡತೆ, ವಿಧೇಯ ಸಂಸ್ಕಾರ, ಎಲ್ಲರಿಗಿಂತ ಗುಡ್ ಹ್ಯೂಮನ್ ನೀವು. ಅದಕ್ಕೆ ನಮ್ಗೆ ಭಾಳ ಬೆಲೆ ಇದೆ ಸರ್. ನಮ್ಮ ಮೇಘನಾರವರು ಭಾಳ ಚೆನ್ನಾಗಿ ಮಾತಾಡಿದ್ರು, ಚೊಕ್ಕವಾಗಿ ಅರ್ಥಗರ್ಭಿತ ಮಾತಾಡಿದ್ರೆ ಸಂತೋಷ ಆಯಿತು. ನಮ್ಮ ಸರಾಗೊಂದಣ್ಣ ಮತ್ತು ನಮ್ಮ ದಯಾನಂದ. ಮತ್ತು ನಾನು ಸಮಯ ಬಗ್ಗೆ ಮಾತಾಡಬೇಕು ಅಂತ ಎರಡೇ ಮಾತಾಡ್ತೀನಿ. ಕ್ರಾಂತಿಕಾರಿ ಅಂತ ವಿಚಾರಗಳನ್ನು ಕಂಡುಹಿಡಿದ ನಮ್ಮ ಬಾಲಾಜಿಯವರು ಭಾಳ ವರ್ಷಗಳ ಸಮಯದ ನಂತರ ಮತ್ತು ಸಮಯ ಚಾನಲ್ ಅಂತ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಮಾಡ್ತಾ ಇರೋದು. ಅವ್ರ ಮೈಂಡಲ್ಲಿ ಬಂಚ್ ಆಫ್ ಇನ್ಫಾರ್ಮೇಷನ್ ಇದೆ, ನಾಲೆಡ್ಜ್ ಇದೆ. ಅದನ್ನೆಲ್ಲ ಯಾವ ಥರ ಕ್ರಾಂತಿಕಾರಿಯಾಗಿ ಹೊರೋ ಥರ ನನಗೆ ಗೊತ್ತಿಲ್ಲ. ಡೆಫಿನೆಟ್ ದಿಸ್ ಚಾನಲ್ ಒನ್ ಆಫ್ ದಿ ಬೆಸ್ಟ್ ಚಾನಲ್ ಇನ್ ಕರ್ನಾಟಕ ಡಿಸೈನ್ ಆಗುತ್ತೆ. ಯಾಕಂದರೆ ಬಾಲಾಜಿ ಆಗಲಿ ಮಂಜುನಾಥ್ ಆಗಲಿ ನೋಡಿದೆ, ಅವರ ವಿಜುವಲೈಸೇಷನ್ ನೋಡಿದೆ.
ಈ ಸಮಾರಂಭಕ್ಕೆ ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಸೆಕ್ರೆಟರಿ ಸುಂದರರಾಜರು ಬಂದಿದ್ದಾರೆ, ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಾದ ಬಣಕರ್ ಬಂದಿದ್ದಾರೆ, ನಮ್ಮ ಉಪಾಧ್ಯಕ್ಷರಾದ ರಾಮೂರ್ತಿ ಸರ್ ಬಂದಿದ್ದಾರೆ, ಮಂಜು ಎವರ್ಗ್ರೀನ್ ಇವರು ನಮ್ಮ ಗಂಡುಗುಲಿ ಮಂಜು ಅವ್ರು ಬಂದಿದ್ದಾರೆ. ಅಂದರೆ ಇವರೆಲ್ಲ ಆಶೀರ್ವಾದ ಬೆಂಬಲದಿಂದ ಇವತ್ತು ಚಾನಲ್ ಕರ್ನಾಟಕದಲ್ಲಿ ಮನೆ ಮದ್ದಾಗಿ ಎಲ್ಲರ ಮನಗಳಿಗೆ ತಲುಪಿ ಭದ್ರವಾಗಿ ನೆಲೆಯಿರುವಂಥ ಚಾನಲ್ ಮಾಡುವಂಥ ಶಕ್ತಿ ನಮ್ಮ ಬಾಲಾಜಿ ಮತ್ತು ಮಂಜುನಾಥ್ಗಿದೆ. ಬಾಲಾಜಿಯಲ್ಲಿ ಏನಾಗಿದೆ ಅಂದರೆ ಅವರಿಗೆ ಒಂದು ಫೈರ್ ಇದೆ. ಈಗ ಭಾಳ ವರ್ಷಗಳ ಇಡ್ಲಾಗಿ ತಲೆ ಎಲ್ಲ ತುಂಬಿಡಿದೆ ನಾಲೆಡ್ಜು. ಯಾಕಂದ್ರೆ ಕೆಲವರೆಲ್ಲ ಡೈರೆಕ್ಟರ್ಗಳಿಗೆ ತಲೆ ಇದ್ದು ನಾಲೆಡ್ಜ್ 2-3 ಪಿಕ್ಚರ್ ಖಾಲಿ ಆಗ್ಬಿಡುತ್ತೆ. ಇವ್ರಿಗೆಲ್ಲ ತುಂಬಿಡಿದೆ, ಒಂದು 20 ವರ್ಷ ಎಲ್ಲಷ್ಟು ತುಂಬಿಡಿದೆ. ಅದರಿಂದ ಈ ಚಾನಲ್ ಖಂಡಿತವಾಗ್ಲೂ ಒಂದೊಂದು ಬೆಸ್ಟ್ ಚಾನಲ್ ಆಗುತ್ತೆ. ಚಾಲೆಂಜಿಂಗ್ ಮಾಡ್ತೀರಾ, ಆ ಕೆಲಸ ಮಾಡೋದು ಶಕ್ತಿ ಇದೆ. ಅದರಿಂದ ಇವತ್ತು ಏನು ಪ್ಲಾಟ್ಫಾರ್ಮ್ ಮಾಡಿದ್ರು, ಮುಂದಿನ ವರ್ಷ ಇದೇ ಚಾನಲ್ನ ನಮ್ಮ 1 ವಾರ್ಷಿಕೋತ್ಸವ ಬಹಳ ಅದ್ದೂರಿಯಾಗಿ ಅರಮನೆ ಮೈದಾನದಲ್ಲಿ ಬಹಳ ಜನಷ್ಟು ಲಕ್ಷಾಂತರ ಜನ ಮುಂದೆ ಮಾಡುವಂಥ ಒಂದು ದೊಡ್ಡ ಚಾನಲ್ ಅಂತ ಹಾರೈಸ್ತಾ ಮತ್ತೊಮ್ಮೆ ನಿಮ್ಮೆಲ್ಲರೂ ಒಳ್ಳೇದ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರಿಗೆ ನಮಸ್ಕಾರ, ನಿಮ್ಮೆಲ್ಲರಿಗೂ ನಮಸ್ಕಾರ. ಮಾಧ್ಯಮಕ್ಕೆ ಮತ್ತೆ ಕಲಾವಿದರಿಗೆ ಬಹಳ ನಂಟಿದೆ. ಒಂಥರ ಜೋಡೆತ್ತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ತುಂಬಾ ದಿನಗಳಿಂದ ಸಮಯ ನ್ಯೂಸ್ ಏನಾಗಿತ್ತು, ಎಲ್ಲಿ ಹೋಯ್ತು ಅಂತೆಲ್ಲ ಯೋಚನೆ ಮಾಡ್ಬೇಕಾದ್ರೆ ಇವತ್ತಿನ ಒಂದು ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಅಪ್ಗ್ರೇಡ್ ಆಗ್ತಿತ್ತು. ಸೊ ಈಗ ಅಪ್ಗ್ರೇಡ್ ಆಗಿ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಬಂದಿದೆ. ಬಹಳ ಸಂತೋಷ ಆಗ್ತಿದೆ. ಯಾಕಂದ್ರೆ ನಮಗೆ ಎಸ್ಪೆಷಲಿ ಚಿತ್ರರಂಗದಲ್ಲಿ ಇರೋರಿಗೆ ಹಲವಾರು ನ್ಯೂಸ್ ಚಾನೆಲ್ಸ್ ಬಂದಷ್ಟು ನಮಗೆ ಹೆಮ್ಮೆ ಆ್ಯಂಡ್ ನಮಗೊಂದು ರೀತಿಯ ಏನಂತೀರ ಆನೆ ಬಲ ಇದ್ದಂಗೆ. ರೂಪಿಕಾ ಅವ್ರು ಹೇಳ್ತಿದ್ರು ಸಮಯ ಎಲ್ರಿಗೂ ಸರಿಯಾಗಿ ಇದ್ದಾಗಲೇ ಎಲ್ಲ ಚೆನ್ನಾಗಾಗೋದು ಅಂತ. ಆದರೆ ಇವತ್ತು ಸಮಯ ನ್ಯೂಸ್ ನೋಡಿದಾಗ ಯಾವಾಗಲೂ ಒಂದೇ ಥರ ಇರಲ್ಲ, ಒಂದು ರೀತಿ ಕತ್ಲಾಗಿರುತ್ತೆ. ಬಟ್ ಎಂಡ್ ಆಫ್ ದ ಟನಲ್ ಲೈಟ್ ಇದ್ದೇ ಇರುತ್ತೆ. ಅದಕ್ಕೆ ಇವತ್ತು ಅಪ್ಗ್ರೇಡೆಡ್ ವರ್ಷನ್ ಆಫ್ ಸಮಯ ನ್ಯೂಸ್ ಈಸ್ ಅನ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು. ಸಮಯ ನ್ಯೂಸ್ ತಂಡಕ್ಕೆ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಮಂಜುನಾಥ್ ಸರ್, ಬಾಲಾಜಿ ಸರ್, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಧೂರಿ ಕಾರ್ಯಕ್ರಮಕ್ಕೆ ನಿಮ್ಮ ಒಂದು ಈ ಫ್ಯಾಮಿಲಿಗೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಸಂಭ್ರಮನ ಹಂಚ್ಕೊಳ್ಳೋಂಥ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಸಮಯ ನ್ಯೂಸ್ ಚಾನೆಲ್ ಎಲ್ಲರ ಹೃದಯದಲ್ಲಿ ಸದಾ ಚಿರಂಜೀವಿಯಾಗಿರಲಿ. ಎಲ್ಲ ಗಣ್ಯರೇ, ಆಗಮಿಸಿರುವ ಎಲ್ಲ ನನ್ನ ಗೆಳೆಯರೇ ಮತ್ತು ಮಾಧ್ಯಮದ ಮಿತ್ರರೇ, ಇವರವರು ಮಾತಾಡ್ತಾ 34 ವರ್ಷ 35 ವರ್ಷದ ಸ್ನೇಹ ಅಂತ ಹೇಳಿದ್ರು. ನಂದು ಹೆಚ್ಚು ಕಮ್ಮಿ ಎಷ್ಟು ವರ್ಷ ನಿಮಗೆ? 57. ನಾನು ಸುಮಾರು ನಂದು 45 ವರ್ಷದಿಂದ ನಾವಿಬ್ಬರು ಜೊತೆ ಬೆಳೆದವರು, ಒಂದೇ ಏರಿಯಾದಲ್ಲಿ, ಅಕ್ಕಪಕ್ಕದ ಮನೆ. ನನಗಿವತ್ತು ಬಹಳ ಅಚ್ಚುಕಟ್ಟಾಗಿ ಒಂದು ಚಿಕ್ಕ ಜಾಗದಲ್ಲಿ ಈ ಒಂದು ಸಮಯ ಚಾನೆಲ್ನ ಉದ್ಘಾಟನೆ ಮಾಡ್ತಾ ಇದ್ದೀನಿ. ಬಹುಶಃ ನಿನ್ನನ್ನು ನೋಡಿದಾಗ ನನಗೆ ಹಳೆಯ ನೆನಪಾಗುತ್ತೆ. ಎಲ್ಲಿ ಕಂಠೀರವ ಸ್ಟೇಡಿಯಂನಲ್ಲೋ ಇಲ್ಲೋ ಉದಯ 94ರಲ್ಲಿ ಉದಯ ಟಿವಿಯನ್ನು ಈ ಉದ್ಘಾಟನೆಗೆ ನಮ್ಮನ್ನೇ ಕರ್ಕೊಂಡೋಗಿ ಅಲ್ಲಿ ಕೂರಿಸಿ ಉದಯ ಟಿವಿ ಆ ಮಟ್ಟಕ್ಕೆ ಬೆಳೆಸಿದಂಥ ಬಾಲಾಜಿ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು, ನನ್ನ ಕಾಲ ಮೇಲೆ ನಾನು ನಿಲ್ಲಬೇಕು ಅಂತ ಹೇಳಿ ಒಂದು ಹಠ ಹಿಡಿದು, ಒಂದು ಛಲ ಹಿಡಿದು ಇವತ್ತು ಈ ಸಮಯ ಚಾನಲ್ನ ಉದ್ಘಾಟನೆ ಮಾಡ್ತಾ ಇದೆಯಾ. ನಿನಗೂ ಮತ್ತು ಮಂಜುನಾಥ್ ಇಬ್ಬರೂ ಸೇರಿ ನೀನು ಎಲ್ಲಿ ಕಾಲಿಟ್ಟಿದೆಯಾ ಅಲ್ಲೆಲ್ಲ ಉದ್ಧಾರ ಆಗಿದೆ. ಆದರೆ ನೀನು ಉದ್ಧಾರ ಆಗಿಲ್ಲ. ಇವತ್ತು ನೀನು ಉದ್ಧಾರ ಆಗಬೇಕು ಅಂತ ನನ್ನ ಆಸೆ. ಯಾಕೆಂದ್ರೆ ಆ ಶಕ್ತಿ ಇದೆ, ಆ ಶಕ್ತಿ ಇದೆ ಅವನಿಗೆ. ಖಂಡಿತವಾಗಿ ಈ ಒಂದು ಚಾನೆಲ್ನ ನಿನ್ನ ಮುಂದಾಳತ್ವದಲ್ಲಿ ಎತ್ತರದ ಮಟ್ಟಕ್ಕೆ ತಗೊಂಡೋಗು. ಅದ್ರ ಜೊತೆಗೆ ಕನ್ನಡವನ್ನು ಬೆಳೆಸುವಂಥ ಕೆಲಸ ಮಾಡಿ. ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ನಮ್ಮ ಹೋರಾಟದಲ್ಲಿ ನಾನು ನೋಡ್ಕೊಂಡು ಬಂದೆ. ಇವತ್ತಿನ ಚುನಾವಣೆಯಲ್ಲಿ ನಾನು ನೋಡ್ತಾ ಇದ್ದೀನಿ, ಎಲ್ಲ ಬ್ಯಾನರ್ಗಳಲ್ಲೂ ಕೂಡ, ವೇದಿಕೆ ಮೇಲಿರುವ ಎಲ್ಲ ಬ್ಯಾನರಲ್ಲೂ ಕೂಡ ಕನ್ನಡ ರಾರಾಜಿಸ್ತಾ ಇದೆ. ಇಲ್ಲಿವರೆಗೆ ಹಾಕ್ತಾ ಇರಲಿಲ್ಲ, ಬರೀ ಹಿಂದಿ ಆಗ್ತಾ ಇದ್ರು. ಇವತ್ತು ಓಟ್ ಕೇಳಬೇಕಲ್ಲ, ಅದಕ್ಕೆ ಎಲ್ಲ ಹಿಂದಿ ಮಯವಾಗಿ ಸಂಪೂರ್ಣವಾಗಿ ಕನ್ನಡಮಯವಾಗಿದೆ. ಇದನ್ನು ಉಳಿಸ್ಕೊಡಕ್ಕೆ ನೀವೇನಾದ್ರು ಮಾಡಿ. ವೇಲು ಹೇಳ್ದಂಗೆ ರಾಜಕಾರಣ ಹೆಂಗ್ ಹೋಗಿದೆ ಅಂತ ಹೇಳಿದ್ರೆ ಅಸಹ್ಯ ಆಗುತ್ತೆ. ವೇದಿಕೆ ಮುಂದಿರುವ ಸ್ನೇಹಿತರಿಗೂ ಮತ್ತೆ ಪತ್ರಿಕಾ ಮಿತ್ರರಿಗೂ ನಮಸ್ಕಾರ. ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಿ.
ಕಲಾಕ್ಷೇತ್ರದಲ್ಲಿ ಒಂದು ಅಣ್ಣವ್ರದ್ದು ಪುನೀತ್ ಅವ್ರದ್ದು ಕಾರ್ಯಕ್ರಮ ಇತ್ತು. ವೇದಿಕೆಯಲ್ಲಿ ಇದ್ಮೇಲೆ ಇನ್ನು ಇಳಿಯೋಕ್ಕಾಗಲ್ಲ, ಹೇಳಿದೆ ಸ್ವಲ್ಪ ದಯಮಾಡಿ ಕಳಿಸ್ಕೊಡಿ. ಸ್ನೇಹಿತರು ಬಾಲಾಜಿ ಅವರು ಭಾಳ 35-36 ವರ್ಷದಿಂದ ನಮ್ಮ ಸ್ನೇಹಿತರು. ಅವ್ರದ್ದು ಇವತ್ತು ಡಿಜಿಟಲ್ ಚಾನೆಲ್ ಓಪನ್ ಆಗ್ತಾ ಇದೆ, ಕಳಿಸ್ಕೊಡಿ ಅಂತ ಕಳಿಸ್ಕೊಟ್ರು. ಇಮಿಡಿಯೇಟ್ ಆಗಿ ಬಂದೆ ನಾನು, ಯಾಕಂದ್ರೆ ನಾನು ಟೈಮ್ ಅಂದರೆ 10 ನಿಮಿಷ ಮುಂಚೆ ಇರ್ತೀನಿ. ಇವತ್ತು ತಡವಾಗಿ ಬಂದಿದ್ದಕ್ಕೆ ಬಾಲಾಜಿ ಸರ್ ಐ ಆಮ್ ಸೋ ಸಾರಿ. ಸೊ ಸಮಯ ಇದು ಮುಂಚೆನೇ ಸಮಯ ಚಾನೆಲ್ ಇತ್ತು, ಇದು ಅಪ್ಗ್ರೇಡ್ ವರ್ಷನ್ ಡಿಜಿಟಲ್ ಬಂದಿದೆ. ಈ ಜಗತ್ತೇ ಡಿಜಿಟಲೈಸೇಷನ್ ಆಗ್ಬಿಟ್ಟಿದೆ ಇವಾಗ. ರಮೇಶ್ ಸರ್ ಕರೆಕ್ಟ್ ಅಲ್ಲ? ವಾಟ್ ಎವರ್ ಇಟ್ ಈಸ್ ಇವಾಗೆಲ್ಲ ಡಿಜಿಟಲ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. 30 ವರ್ಷದಿಂದ ಒಂದು ಸಂಸ್ಥೆ ಕೆಲಸ ಮಾಡಿದ್ರಿ, ಸೂಪರ್ ಸಕ್ಸಸ್ ಮಾಡಿದ್ರಿ. ಸೊ ನಿಮಗೋಸ್ಕರ ನೀವು ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಿಮ್ಮ ಜೊತೆಲಿ ಎಲ್ಲ ಇರ್ತೀವಿ. ಅಂಡ್ ಎಂಟರ್ಟೈನ್ಮೆಂಟ್ ಚಾನೆಲ್ ಕೂಡ ಬಾಲಾಜಿ ಸರ್, ಮಂಜು ಸರ್, ಇವಾಗ ಟುಗೆದರ್ ಅಲ್ಲ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ಆ ಚಾನೆಲ್ಗೂ ಒಳ್ಳೇದಾಗಲಿ. ಇಡೀ ಚಿತ್ರರಂಗ ಜೊತೆಲಿರುತ್ತೆ. ಬಾಲಾಜಿ ಅವರು ಭಾಳ ಮಾಡಿದ್ದಾರೆ ಚಿತ್ರರಂಗಿಗೆ ಆ ಟೈಮಲ್ಲಿ. ಇವಾಗ ಅದೇ ಚಿತ್ರರಂಗ ಬೆನ್ನೆಲುಬಾಗಿ ನಾವು ನಿಂತ್ಕೋತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು.